ಬೇಸಿಗೆಗೆ ದೇಹನ ತಂಪಾಗಿಟ್ಕೊಳ್ಳೋದಕ್ಕೆ ತುಂಬಾ ರೀತಿಯಾದ ಜ್ಯೂಸ್ಗಳನ್ನ ಕುಡಿತೀವಿ ಅಲ್ವಾ? ಅದ್ರ ಬದಲು ಈ ರೀತಿ ರಾಗಿ ಹಾಲನ್ನ ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬಾನೇ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು. ಒಂದ್ ಬೌಲ್ಗೆ 1 ಕಪ್ ಆಗೋಷ್ಟು ರಾಗಿನ ಹಾಕೊಂಡು ಚೆನ್ನಾಗಿ ತೊಳ್ಕೊಳ್ಳಿ. ಇದನ್ನ ನೀರ್ ಹಾಕಿ ಓವರ್ ನೈಟ್ ಅಥವಾ 8 ಗಂಟೆಗಳ ಕಾಲ ಚೆನ್ನಾಗಿ ನೆನೆ ಹಾಕೊಳ್ಳಿ. ಬೇಕಿದ್ರೆ ಬಾದಾಮಿ ಮತ್ತು ಗೋಡಂಬಿನೂ ಸಹ ನೀರಲ್ಲಿ ಹಾಕಿ ನೆನೆ ಹಾಕೊಳ್ಳಿ. ಚೆನ್ನಾಗಿ ನೆನೆಸಿರೋ ರಾಗಿನ ಇನ್ನೊಂದ್ಸರಿ ತೊಳ್ಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಇದ್ರ ಜೊತೆ ನೆನೆಸಿರೋ ಬಾದಾಮಿ ಮತ್ತು ಗೋಡಂಬಿನ ಹಾಕಿ ನೀರನ್ನ ಸೇರಿಸಿ ಚೆನ್ನಾಗಿ ಇದನ್ನ ರುಬ್ಬಿ ಒಂದು ಸ್ಟ್ರೈನರ್ ಅಥವಾ ಬಟ್ಟೆಗೆ ಈ ರಾಗಿ ಹಾಲನ್ನ ಶೋಧಿಸ್ಕೊಳ್ಳಿ. ಇದೇ ರೀತಿ 3 ಸರಿ ನೀರನ್ನ ಹಾಕೊಂಡು ರಾಗಿ ಹಾಲನ್ನ ಶೇಖರಿಸಿಟ್ಕೊಳ್ಳಿ. ಇದಕ್ಕೆ ಅರ್ಧ ಬಟ್ಲಾಗೋಷ್ಟು ಬೆಲ್ಲ ಅಥವಾ ಬೆಲ್ಲದ ಪುಡಿನ ಹಾಕಿ ಕರಗಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಸಬ್ಜಾ ಸೀಡನ್ನ ಹಾಕಿ ನೀರನ್ನ ಹಾಕೊಂಡು 1-2 ನಿಮಿಷ ನೆನೆ ಹಾಕೊಳ್ಳಿ. ನಿಮ್ಮ ಹತ್ರ ಮಡಿಕೆ ಏನಾದ್ರೂ ಇದ್ರೆ ಈ ಹಾಲನ್ನ ಮಡಿಕೆಗೆ ಹಾಕಿ ಒಂದು 5 ನಿಮಿಷ ಬಿಟ್ಟು ಒಂದು ಗ್ಲಾಸ್ಗೆ ಹಾಕಿ ಸರ್ವ್ ಮಾಡ್ಕೊಳ್ಳಿ. ಜೊತೆಗೆ ನೆನ್ಸಿಟ್ಟಿದ್ದ ಸಬ್ಜಾ ಸೀಡನ್ನ 1 ಟೇಬಲ್ ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ಳಿ. ಈ ರಾಗಿ ಹಾಲು ದೇಹನ ತಂಪಾಗಿಡೋದ್ರ ಜೊತೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಡಯಾಬಿಟಿಸ್ ಇರೋರು ಸಹ ಬೆಲ್ಲನ ಹಾಕೊಳ್ದೆ ಇದನ್ನ ಸವಿಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ.